ವರಮಹಾಲಕ್ಷ್ಮಿಗೆ ಈಗ ರಾಜ್ಯದ ಗೃಹಿಣಿಯರಿಗೆ ಒಂದು ಜಾಕ್ಪಾಟ್. ಚುನಾವಣೆಯಲ್ಲೂ ಕೂಡ ಸಂದರ್ಭದಲ್ಲಿ ವೋಟಿಂಗ್ ಮಾಡೋ ಟೈಮಲ್ಲಿ ಜಾಕ್ಪಾಟ್, ಈಗ ಹಬ್ಬದ ಸಂದರ್ಭದಲ್ಲೂ ಜಾಕ್ಪಾಟ್. ಇದು ಯಾಕೋ ಗೃಹಲಕ್ಷ್ಮಿ ಅನ್ನೋ ಬದಲಾಗಿ ಹಬ್ಬದ ಲಕ್ಷ್ಮಿ ಉಡುಗೊರೆ ಅಂತ ಇಟ್ಬಿಡ್ಬೇಕು. ಇದಕ್ಕೊಂದು ಹೆಸರು ಬೆಸ್ಟ್ ಅನ್ಸುತ್ತೆ. ಹಬ್ಬಕ್ಕೊಂದ್ಸಲ ರಿಲೀಸ್ ಮಾಡ್ತಾರೆ 4 ಲಕ್ಷ 2 ತಿಂಗಳದ್ದು ಒಮ್ಮೆ. ಗೃಹಲಕ್ಷ್ಮಿಯರ ಗೊಂದಲಕ್ಕೆ ಸಚಿವ ಹೆಬ್ಬಾಳ್ಕರ್ ಅವರು ತೆರೆ ಎಳೆದಿದ್ದಾರೆ. ಇವತ್ತೇ ಗೃಹಲಕ್ಷ್ಮಿ ಖಾತೆಗೆ ಹಣ ಜಮೆ ಆಗುತ್ತೆ, ಬಾಕಿ ಉಳಿದಿದ್ದ ಜೂನ್ ಮತ್ತು ಜುಲೈ ತಿಂಗಳ ಹಣ ಜಮೆ ಆಗುತ್ತೆ ಅಂತ ಮಂಡ್ಯದ ಸಮಾವೇಶದಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿರೋದು. ತಾಂತ್ರಿಕ ಕಾರಣದಿಂದ 2 ತಿಂಗಳ ಹಣ ಜಮೆ ಆಗಿರಲಿಲ್ಲ, 2 ತಿಂಗಳಿಂದ ಹಣ ಬಾರದೆ ಗೊಂದಲಕ್ಕೊಳಗಾಗಿದ್ರು ಅಂತ ಗೃಹಲಕ್ಷ್ಮಿಯರು ಕೇಳ್ತಾ ಇದ್ರು. ಯಾವ ತಾಂತ್ರಿಕ ಕಾರಣ ಮೇಡಮ್, ಕಾಸಿರಲಿಲ್ಲ, ಈಗ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳಿ. ಇರೋ ಸತ್ಯನ ಹೇಳಿ, ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಹೋದ್ಯೋಗಿಗೆ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಇದು ಗೃಹಲಕ್ಷ್ಮಿ ಅನ್ನೋದಕ್ಕಿಂತಲೂ ಹಬ್ಬದ ಲಕ್ಷ್ಮಿ ಉಡುಗೊರೆ ಅಂತ ಹೆಸರಿಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಕಾರಣ ಹಬ್ಬ ಬಂದಾಗೆಲ್ಲ ಈ ರೀತಿಯಾಗಿ 2 ತಿಂಗಳದ್ದು ಒಮ್ಮೆ ಉಡುಗೊರೆ ಕೊಡ್ತಾರೆ. ತಾಂತ್ರಿಕ ದೋಷ ಇನ್ನೂ ಆಗಸ್ಟ್ ಆದರೆ ಆಲ್ಮೋಸ್ಟ್ ಅಲ್ಲಿ ಈ ತಿಂಗಳಲ್ಲಿ 15ನೇ ತಾರೀಕಿಗೆ ಆದರೆ ಆಲ್ಮೋಸ್ಟ್ 1 ವರ್ಷ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು. ಸೊ ಇನ್ನೂ ತಾಂತ್ರಿಕ ಸಮಸ್ಯೆ ಅಂತಾರೆ. ಸುಮ್ಮನೆ ಕಾಸಿರಲಿಲ್ಲ ಅಂತ ಹೇಳಕ್ಕೆ ಏನು ಕಷ್ಟ? ಅದೇ ಅಲ್ವಾ ಕಾರಣ? ಖಂಡಿತ. ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸ್ತಾ ಇದ್ದಂತೆ ಮಹಿಳೆಯರಿಗೆ ಇದೀಗ ಗುಡ್ ನ್ಯೂಸ್ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ. ಒಂದ್ ರೀತಿಯಲ್ಲಿ ಹಬ್ಬದ ಉಡುಗೊರೆ ಅನ್ನೋ ರೀತಿಯಲ್ಲಿ ಮಹಿಳೆಯರು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಈಗ ಇಲಾಖೆಯಿಂದ ಇದು ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಆ ಕಾರಣಕ್ಕಾಗಿ ಸರಿಪಡಿಸೋದಕ್ಕೆ 2 ತಿಂಗಳಾಯ್ತು. ಸೊ ಹಾಗಾಗಿ ವಿಳಂಬ ಆಯ್ತು ಅನ್ನುವಂಥದ್ದನ್ನ ಒಂದು ಸ್ಪಷ್ಟನೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಆದ್ರೆ ಸರ್ಕಾರದ ಬಳಿ ಅನುದಾನದ ಕೊರತೆ ಇತ್ತು ಅಥವಾ ಮತ್ತೊಂದು ವಿಚಾರನ ವಿಳಂಬ ಆಯ್ತು. ಸದ್ಯ ಈಗ 2 ತಿಂಗಳ ಹಣವನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡೋದಕ್ಕೆ ಈಗ ಇಲಾಖೆ ಕೂಡ ಮುಂದಾಗಿದೆ. ಸೊ ಯಾವ ಅಕೌಂಟ್ ಅಂದ್ರೆ ಮಹಿಳೆಯರಿಗೆ ಎಷ್ಟೆಷ್ಟು ತಿಂಗಳದ್ದು ಹಣ ಬಾಕಿ ಇತ್ತು, ಸೊ ಎಷ್ಟು ಮಹಿಳೆಯರಿಗೆ ಬಾಕಿ ಇರಿಸ್ಕೊಂಡಿದೆ, ಅದೆಲ್ಲವನ್ನ ಕೂಡ ಅಧಿಕಾರಿಗಳ ಜೊತೆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಕಳೆದ 1 ವಾರದ ಹಿಂದೆ ಇದ್ರ ಬಗ್ಗೆ ಸಭೆಯನ್ನ ಕೂಡ ನಡೆಸಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂತು. ಇವತ್ತು ಅಥವಾ ನಾಳೆ ಒಳಗಡೆ ಅವರವರ ಖಾತೆಗಳಿಗೆ ಹಣವನ್ನ ಜಮಾವಣೆ ಮಾಡಬೇಕು ಅಂತ ಹೇಳಿ ಮೊದಲ ಹಂತದಲ್ಲಿ 530 ಕೋಟಿ ರೂಪಾಯಿ ಹಣವನ್ನ ಆ ಖಾತೆಗಳಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರು, ಕೋಲಾರ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಪ್ರಥಮ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡು ನಿರ್ಧಾರವನ್ನ ಮಾಡಲಾಗಿದೆ. 2ನೇ ಹಂತದ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಫಲಾನುಭವಿಗಳಿಗೂ ಕೂಡ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಒಂದ್ ರೀತಿಯಲ್ಲಿ 2 ತಿಂಗಳಿಂದ ಹಣ ಬಾರದೆ ಒಂದ್ ರೀತಿಯಲ್ಲಿ ನಿರಾಸೆಯಲ್ಲಿ ಇದ್ರು. ಸೊ ಅಂತವರಿಗೆ ಕೂಡ ಒಂದ್ ರೀತಿಯಲ್ಲಿ ಹಬ್ಬದ ಉಡುಗೊರೆ ಅನ್ನುವಂತಹ ಖುಷಿಯಲ್ಲಿ ಇದೀಗ ಮಹಿಳೆಯರು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.